ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಟೈಮ್ ಆಲ್ಮೋಸ್ಟ್ 9:30 ಆಗಿದೆ, ಫ್ರೈಡೇ. ಸೊ ಇವತ್ತು ಏನಪ್ಪ ಅಂತಂದರೆ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕೊರೋನಾ ಬರೋಕ್ಕೆ ಮುಂಚೆ ಹೋಗಿದ್ದು ನಾನು. ಆಮೇಲೆ ಹೋಗೋಕ್ಕೆ ಆಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಾನು ಅಂದರೆ ತುಂಬ ಬಿಲೀವ್ ಮಾಡ್ತೀನಿ. ಮತ್ತು ಬೆಂಗಳೂರಲ್ಲಿದ್ದಾಗ ವೀಕ್ಲಿ ಹೋಗ್ತಾಯಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಅಂದರೆ ಇಲ್ಲಿ ಬಂದಮೇಲೆ ಹೋಗ್ತಾ ಇದ್ದೆ. ಆಮೇಲೆ ಕೊರೋನಾ ಬಂತಲ್ವ, ಆವಾಗ ಸ್ಟಾಪ್ ಮಾಡಿದ್ದು. ನಾನು ಹೋಗೋಕ್ಕೆ ಆಗಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಇವತ್ತು ಫೈನಲಿ ಏನೋ ಮಾಡಿ ಹೋಗಲೇಬೇಕು ಅಂತ ಬೇಗ ಮನೇಲೆಲ್ಲ ಕೆಲಸ ಮುಗಿಸಿ ಎಲ್ಲ ಆಯಿತು. ಮತ್ತು ಬ್ರೇಕ್ಫಾಸ್ಟಿಗೆ ಅತ್ತೆ ಸ್ವಲ್ಪ ಏನಂದರೆ ಇದು ಇಡ್ಲಿ ಹಸಿಟ್ಟು ಗಗನಾಗೆ ಇಡ್ಲಿ ಮಾಡಿ ಸಾಂಬಾರು ಕೊಟ್ಟು ಕಳಿಸ್ತಾ. ಅವಳಿಗೆ ತುಂಬ ಇಷ್ಟ. ಸೊ ಈಗ ಹಸ್ಬೆಂಡ್ ಬಂದುಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡಿಕೊಟ್ಬಿಟ್ಟು ಏನು ಆಲೂಗಡ್ಡೆ ಪಲ್ಯ ಆಯಿತು, ಬೋಂಡ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ನಾನು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗ್ತೀನಿ, ಯಾಕಂದರೆ ನಾನು ಗಾಡಿಯಲ್ಲಿ ಹೋಗ್ತಾ ಇರೋದ್ರಿಂದ ನಾನು ಒನ್ ಅವರ್ ಆಗುತ್ತೆ ನಾನು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ. ಸ್ವಲ್ಪ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಇತ್ತೀಚೆಗೆ ಸ್ವಲ್ಪ ಉಪವಾಸ ಅದೆಲ್ಲ ಮಾಡಿ, ಸೊ ಅದಕ್ಕೆ ನಾನು ಒಂದು 2 ಇಡ್ಲಿ ಇದೆ, ತಿನ್ಕೊಂಡು ಹೋಗೋಣ. ಸೊ ಹಸ್ಬೆಂಡ್ಗೆ ಆಲೂಗಡ್ಡೆ ಪಲ್ಯ ಆಯಿತು, ಬೋಂಡ ಮಾಡಿಕೊಟ್ಬಿಡೋಣ. ಚಿತ್ರಾನ್ನಕ್ಕೆ ಅಲ್ವಾ, ಚಿತ್ರಾನ್ನ ಮಾಡಿದಾಗ ಅವ್ರಿಗೆ ಏನಾನ ಒಂದು ಸ್ವಲ್ಪ ಸೈಡಿಗೆ ಇರಲೇಬೇಕು, ಅದಕ್ಕೋಸ್ಕರದಿಂದ ಮಾಡಿಕೊಟ್ಬಿಡೋಣ ಅಂತ ಎಣ್ಣೆ ಇಟ್ಟಿದ್ದೀನಿ. ಈಗ ಟೈಮು 9:30 ಆಗಿದೆ. 9:30 ನಾನು ರೀಚ್ ಆಗೋಷ್ಟೊತ್ತಿಗೆ ಒಂದು 10:30 ಆಗುತ್ತೆ. ರಾಹುಗಾಲದಲ್ಲಿ ದೀಪ ಅಣಿಸಲ್ಲ, ನಾರ್ಮಲಾಗಿ ಹೋಗಿ ಅಣಿಸ್ಬಿಟ್ಟು ಬಂದುಬಿಡ್ತೀನಿ. ರಾಹುಗಾಲ ಅಂದರೆ ತುಂಬ ಕ್ರೌಡ್ ಇರುತ್ತೆ, ನಾನು ಅನ್ಸೋಕ್ಕಾಗಲ್ಲ. ಆಮೇಲೆ ನಾನು ಬರೋದು ಲೇಟ್ ಆಗುತ್ತೆ. ಆಮೇಲೆ ಸ್ಕೂಲ್ ಮನೆಗೆ ಕೆಲಸ ಮಾಡಬೇಕಾಗತ್ತೆ, 3:30ಗೆ ಹೋಗ್ಬೇಕಾಗತ್ತೆ. ಮತ್ತು ಇವತ್ತು ಊರು ಗಣೇಶನ ಬಿಡ್ತಾ ಇದ್ದಾರೆ. ಅಲ್ಲಿಂದ ಬೇಗ ಬಂದು ಅಲ್ಲಿ ಸ್ವಲ್ಪ ಬಾಳೆಹಣ್ಣು ಹೂವು ಎಲ್ಲ ತೊಗೊಂಡು ಆನ್ ದ ವೇ ಬರ್ತಾ ಪೂಜೆ ಸಾಮಾನು ಬಂದು ರೆಡಿ ಮಾಡಿಕೊಂಡು ದೇವ್ರಿಗೆ ಪೂಜೆ ಕೊಡಬೇಕು. 1:30 ಅಷ್ಟು ಇಲ್ಲಿ ಇರಬೇಕು. ಅದಕ್ಕೋಸ್ಕರ ಎಲ್ಲ ಬೇಗ ಹೋಗ್ತಾಯಿದ್ದೀನಿ. ಈಗ ಸ್ವಲ್ಪ ಬೋಂಡ ಹಾಕ್ಕೊಟ್ಬಿಟ್ಟು ಚಿತ್ರಾನ್ನ ಸ್ವಲ್ಪ ಕಲಿಸ್ಬಿಟ್ಟು ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಯಾರ್ಯಾರ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಅಡುಗೆ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅಡುಗೆ ಮನೆಯಿಂದ ಮಾಡಿದಾಗ ಬೆಳಕು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರದಿಂದ ಸನ್ಲೈಟ್ ಬೆಳಕು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರದಿಂದ ಅಡುಗೆ ಮನೇಲಿ ನಿಂತ್ಕೊಂಡೆ ನಾನು ಯಾವಾಗಲೂ ವೀಡಿಯೋ ಸ್ಟಾರ್ಟ್ ಮಾಡ್ಬೋದು. ಟೈಮ್ ನೋಡ್ಬೋದು 9:30 ಆಗಿದೆ. ಎಣ್ಣೆ ಕಾದಿದೆ, ಸ್ವಲ್ಪ ಬೋಂಡ ಹಾಕ್ಕೊಟ್ಬಿಡ್ತೀನಿ ಬೇಗ. ನಾನೀಗ ಬೋಂಡ ಹಾಕ್ತಾಯಿದ್ದೀನಿ, ಹಾಕ್ಕೊಟ್ಬಿಟ್ಟು ನಾನು ತಿನ್ಬಿಟ್ಟು ಹೋಗೋಣ ಅಂತ. ಮುಂಚೆ ಎಲ್ಲ ಉಪವಾಸ ಇದ್ದು ಹೋಗಿ ದೀಪ ಅಣಿಸ್ಬಿಟ್ಟು ಬರ್ತದೆ. ಸೀರಿಯಸ್ಸಾಗಿ ಈಗ ಆಗೋದೇ ಇಲ್ಲ, ನನಗೆ ಸುಸ್ತಾಗುವಂಥದ್ದು ಮತ್ತು ತಲೆ ತಿರುಗೋದು ಇದೆಲ್ಲ ಬರುತ್ತೆ. ಅದಕ್ಕೆ ಯಾಕಪ್ಪ ಬೇಕು, ಗಾಡಿಯಲ್ಲಿ ಹೋಗ್ತಾನೆ, ಒಬ್ಬಳೇ ಬೇರೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಯಾಕೆ ಬೇಕು ಅಂದ್ಬಿಟ್ಟು ತಿನ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಅವ್ರಿಗೆ ಹಾಕ್ಕೊಟ್ಬಿಡೋಣ. ಅವ್ರು ಹೇಳಿದ್ರು ಅನ್ನ ಕಲಿಸ್ಕೊತೀನಿ, ಬೋಂಡ ಒಂದು ಮಾಡಿಕೊಟ್ಬಿಡು ಅಂತಂದರು. ಅವ್ರಿಗೆ ಹೆಂಗೆ ಅಂದರೆ ಚಿತ್ರಾನ್ನ ಮಾಡಿದಾಗ ಸೈಡಿಗೆ ಬೋಂಡ ಇರಲೇಬೇಕು, ಇಲ್ಲ ವಡೆ ಆ ಥರ ಎಲ್ಲ ಮಾಡಿಕೊಡ್ಲೇಬೇಕು ಚಿತ್ರಾನ್ನ ಮಾಡಿದಾಗ. ಅದಕ್ಕೋಸ್ಕರದಿಂದ ಹೇಗೋ ಆಲೂಗಡ್ಡೆ ಪಲ್ಯ ಇತ್ತು, ಅದಕ್ಕೆ ಮಾಡಿಕೊಟ್ಟಣ ಅಂದ್ಬಿಟ್ಟು ರೆಡಿ ಮಾಡಿದ್ದೆ. ಇಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮನೇಲಿ ದೀಪ ಅಣಿಸ್ಬಿಡೋದ್ರಿಂದ ಏನು ಗೊತ್ತಾ, ನಾವೆಲ್ಲೇ ಹೊರಗಡೆ ಹೋಗಿ ಮನೇಲಿ ದೀಪ ಅಣಿಸ್ಬಿಟ್ಟು ಹೋಗ್ಬೇಕಲ್ವಾ. ಸೊ ಅದಕ್ಕೋಸ್ಕರದಿಂದ ದೀಪ ಅಣಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಫುಲ್ ಪ್ಯಾಕ್ ಆಗಿದ್ದೀನಿ. ಯಾಕೋ ಒಂದು ಸ್ವಲ್ಪ ಹುಷಾರು ತಪ್ತೀನಿ ಏನೋ ಅನಿಸ್ತದೆ, ಕೋಲ್ಡ್ ಸ್ಟಾರ್ಟ್ ಆಗಿದೆ. ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ಕೊಂಡು ಗೊತ್ತಾಗಿರ್ಬೋದು. ಸೊ ಈಗ ಹೆಲ್ಮೆಟೆಲ್ಲ ಹಾಕ್ಕೊಂಡು ಬ್ಯಾಗ್ ಎತ್ಕೊಂಡೆಲ್ಲ ಹೋಗ್ತಾಯಿದ್ದೀನಿ. ನಾನು ಈಗ ಡಿಕ್ಕಿನೆಲ್ಲ ಇಟ್ಕೊಂಡು ಟೈಮು ನೀವು ನೋಡ್ಬೋದು 9:46 ಆಗಿದೆ. ಈಗ ಬಿಡೋ ಅಷ್ಟೊತ್ತಿಗೆ 1 ಅವರ್ ಬೇಕು ನನಗೆ ಹೋಗೋ ಅಷ್ಟೊತ್ತಿಗೆ. ಬಸ್ಸಲ್ಲಿ ಹೋದರೆ 2.5 ಅವರ್ ಆಗುತ್ತೆ. ಸೊ ಅದಕ್ಕೆ ಗಾಡಿಯಲ್ಲಿ ಈಗ ಬಂದು ರೀಚ್ ಆದೆ. ದೇವಸ್ಥಾನಕ್ಕೆ ಬಂದೆ, ಏನೋ ಒಂಥರ ಖುಷಿ. ನಾನು ತುಂಬ ಬಿಲೀವ್ ಮಾಡ್ತೀನಿ ಬನಶಂಕರಮ್ಮನ. ಬೆಂಗಳೂರಲ್ಲಿದ್ದಾಗ ವಾರ ಹೋಗ್ತಾಯಿದ್ದೆ. ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಏನೋ ಹೋಗಿದ ತಕ್ಷಣ ನನಗೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂದುಬಿಡ್ತು, ಏನಂತ ಗೊತ್ತಿಲ್ಲ. ದೀಪಕ್ಕೆ ಇಡೋಕ್ಕೆ ಹೂವು ತೊಗೊಂಡೆ. ಆಮೇಲೆ ಇನ್ನೊಂದೇನಾಯಿತು ಗೊತ್ತಾ, ಅಡಿಕೆ ತಟ್ಟೆ ತೊಗೊಂಡೆಲ್ಲ ದೀಪನ ರೆಡಿ ಮಾಡ್ಕೊಂಡಿದ್ದೆ. ನನಗೆ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಅಡಿಕೆ ತಟ್ಟೆ ಅಲೋವ್ ಮಾಡಲ್ಲ ಅಂತ ಅಂದ್ಬಿಟ್ಟು. ಸ್ಟೀಲ್ ತಟ್ಟೆಯಲ್ಲಿ ಅಲೋವ್ ಮಾಡ್ತಾರಂತೆ, ಇದರಲ್ಲಿ ಮಾಡಲ್ಲ ಅಂತ. ಪುನಃ ವಾಪಸ್ ಹೋದೆ, ಅಲ್ಲೋಗಿ ಒಂದು ಸ್ಟೀಲ್ ತಟ್ಟೆ ತೊಗೊಂಡು ತಿರ್ಗಾ ಜೋಡಿಸ್ಕೊಂಡು ತಿರ್ಗಾ ವಾಪಸ್ ಬಂದೆ. ಯಾಕಂದರೆ ಸುಮಾರು ವರ್ಷಗಳಾಗೋಯಿತು ನಾನು ಬಂದು. ಮೊದಲು ಊರಿಗೆ ಬಂದಾಗೂ ಬರ್ತಾಯಿದ್ದೆ, ಬಟ್ ಕೊರೋನಾ ಬಂದಾದಮೇಲೆ ನಾನು ದೇವಸ್ಥಾನದ ಕಡೆ ಬರೋಕ್ಕೆ ಆಗಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಅದು ಇದು ಅಂತ ಅಂದ್ಕೊಂಡು ಹೋಗೋಕ್ಕಾಗಿಲ್ಲ.
ಕ್ಯೂವಲ್ಲಿ ನಿಂತಿದ್ದೀನಿ. ಏನಂದರೆ ನಾನು ಸ್ವಲ್ಪ ರಶ್ ಕಮ್ಮಿ ಅಂತ ಅನಿಸ್ತು. ಸೊ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಹೊರಗಡೆ ಹೋಗಿ ದೀಪ ಎಲ್ಲ ಅಂಟಿಸ್ಬಿಟ್ಟು ಬಂದು ಇಲ್ಲಿ ಆಚೆ ಬಂದೆ. ಇಲ್ಲಿ ನೋಡಿ, ಇಲ್ಲಿ ಅಕ್ಕಿ ಹಾಕ್ಬಿಟ್ಟು ಇಲ್ಲಿ ಬೆಲ್ಲದ ದೀಪ ಅಂಟಿಸಿದ್ದೀನಲ್ವ. ನಾನು ಮೊದಲಿಂದನೂ ಅಷ್ಟೇ ಬೆಲ್ಲದ ದೀಪನೇ ಅಂಟಿಸೋದು. ನನಗೆ ಅದೇನೋ ಗೊತ್ತಿಲ್ಲ, ನಿಂಬೆಹಣ್ಣು ದೀಪ ಅಂಟಿಸಲ್ಲ, ಬೆಲ್ಲದ ದೀಪನೇ ಯಾವಾಗಲೂ ಈ ಥರ ನೋಡಿ 2 ಅಂಟಿಸ್ಬಿಡ್ತೀನಿ, ಜೋಡಿಸಿಟ್ಬಿಟ್ಟು ಬಂದಿದ್ದೀನಿ, ಉರಿತಾ ಇದೆ. ಒಂಥರ ಸಮಾಧಾನ ಅನಿಸ್ತು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ. ತುಂಬ ಖುಷಿ ಆಯಿತು ಒಂಥರ. ಏನೋ ಗೊತ್ತಿಲ್ಲ, ಹೋಗ್ಬೇಕು ಮನೇಲೂ ಸ್ವಲ್ಪ ಏನಂತಾರೆ ಸುತ್ತಾಟಗಳು ಅದೆಲ್ಲ ಇತ್ತಲ್ವ. ಸೊ ಅದಕ್ಕೋಸ್ಕರದಿಂದ ಇವತ್ತು ಏನೇ ಆಗಲಿ ಹೋಗಬೇಕು ಅಂತ ಹೋಗಿ ಬಂದೆ. ಆಮೇಲೆ ಇಲ್ಲಿ ಸೀರೆಗಳು, ದೇವ್ರ ಸೀರೆಗಳು ಶುಕ್ರವಾರ ಕೂಗ್ತಾರೆ. ಇಷ್ಟ ಇರೋರು ತೊಗೊಂಡು ಬರ್ಬೋದು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮು 1:15 ಆಗಿದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ, ಬೇಗ ಬಂದೆ. ಏನಂದರೆ ದೇವ್ರು ಬರ್ತಾಯಿದೆಯಲ್ಲ, ಮನೆ ಹತ್ರ ದೇವ್ರು ಬಂದಮೇಲೆ ಪೂಜೆ ಕೊಡಲೇಬೇಕು, ಕೊಡದೇ ಇರೋಕ್ಕಾಗೋದಲ್ಲ. ಅಲ್ಲೂ ಬನಶಂಕರಮ್ಮನ ದೇವಸ್ಥಾನದಲ್ಲೂ ಬೇಗ ಪೂಜೆ ಆಯಿತು. ಇನ್ನೇಂತಕ್ಕೆ ಟೈಮ್ ಅಂದರೆ ನನಗೂ ಏನು ಬೇಜಾರಾಯಿತು ಅಂದರೆ ಪ್ರಸಾದ ತಿಂದೆ ಬಂದೆ ಅಂತ ಅಂದ್ಬಿಟ್ಟು ಅದೊಂದು ಬೇಜಾರಾಯಿತು. ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಸೊ ಹೋಗೋಕ್ಕಾಗಿಲ್ಲ, ಯಾಕಂದರೆ ಇಲ್ಲಿ ದೇವ್ರಿಗೆ ಪೂಜೆ ಕೊಡಬೇಕಾಗಿರೋದ್ರಿಂದ ಬೇಗ ಬಂದೆ, ಪ್ರಸಾದ ತಿಂದೇ ಬಂದಲ್ಲ ಅನ್ನೋದು ಒಂದು ಕಡೆ ಬೇಜಾರಾಯಿತು. ಮತ್ತು ಅತ್ತೆ ಕೊಡ್ಬೋದಾಗಿತ್ತು, ಅಂದರೆ ಪಾಪ ಅವರು ಅಲ್ಲಿ ಅವ್ರ ಮನೇಲೂ ಕೊಡಬೇಕು, ಇಲ್ಲೂ ಕೊಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ಸೊ ಅದಕ್ಕೆ ಬಂದು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅಲ್ಲಿ 1/4 kg ಹೂವು ತೊಗೊಂಬಂದಿದೆ, ಅಂದರೆ ಬಿಡಿ ಹೂವು ತೊಗೊಂಬಂದಿದೆ. 50 ರೂಪೀಸ್ ಅಂತ ಹೇಳಿದರು. ದೀಪಕ್ಕೂ ಆಗುತ್ತೆ, ಇಲ್ಲೂ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಏನಂದರೆ ಇಡಲೇಬೇಕು ತಟ್ಟೆಯಲ್ಲಿ ಪೂಜೆ ಸಾಮಾನು ಕೊಡಬೇಕಾದ್ರೆ ಅಂತ ಅಂದ್ಬಿಟ್ಟು. ಯಾಕಂದರೆ ದೇವ್ರ ಮೇಲೆ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಎಲ್ಲ ಎಸ್ತಾಕ್ಬಿಡ್ತಾರೆ. ಸೊ ಅದಕ್ಕೋಸ್ಕರದಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಬ್ಬಳಮ್ಮ, ಮಧುರಮ್ಮ, ಪಟ್ಲದಮ್ಮ ಮತ್ತು ಸ್ವಾಮಿ ಬರುತ್ತೆ. 5 ದೇವ್ರಿಗೆ ಪೂಜೆಗೆ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ. ಅಂದರೆ ವರ್ಷನೂ ಗಣೇಶ, ಅಂದರೆ ಇದು ಊರು ಗಣೇಶ ಬಿಡುವಾಗ ಇಷ್ಟು ದೇವರು ಬರುತ್ತೆ. ಹೆಂಗೋ ಬೇಗ ಬಂದು ತಲುಪಿದೆ. ಬೆಳಗ್ಗೆ ಬೇಗ ಬಿಟ್ಟಿದ್ದಕ್ಕೆ ಸರೋಯ್ತು, ಇಲ್ಲಾಂದರೆ ಲೇಟಾಗಿ ಹೋಗಿರೋದು. ಸೊ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೊಟ್ಟೆ ಬೇರೆ ಹಸಿತದೆ ತುಂಬ, ಏನು ಮಾಡೋಕ್ಕೂ ಆಗಲ್ಲ. ಫಸ್ಟು ಪೂಜೆ ಕೊಟ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಬರ್ತಾರೆ ಬಾಳೆಹಣ್ಣು ಮತ್ತು ಹೂವು, ಬಿಡಿ ಹೂವು ತೊಗೊಂಡಿದ್ನಲ್ವ, ದೀಪಕ್ಕೆ ತೊಗೊಂಡಿದ್ನಲ್ವ ಇತ್ತು, ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ನನಗೇನು ಗೊತ್ತಾ, ಈ ಬೇಗ ಹೋಗ್ಬಿಟ್ಟು ಬೇಗ ಬರಬೇಕು, ಮನೆಯಲ್ಲಿ ಪೂಜೆ ಕೊಡಬೇಕು ಅಂತ. ಈಗ ಮನೆ ಹತ್ರ ದೇವ್ರು ಬಂದಾಗ ಪೂಜೆ ಕೊಡದೆ ಇರೋಕ್ಕಾಗಲ್ಲ. ನಮ್ಮ ಮನೆ ಹತ್ರ ಕಬ್ಬಳಮ್ಮ, ಮಧುರಮ್ಮ, ಪಟ್ಲದಮ್ಮ ಬರುತ್ತೆ. ಟ್ಯಾಕ್ಟ್ರುಗಳೆಲ್ಲ ಬರಲ್ಲ ಈ ಪುಟ್ಟ ರೋಡಲ್ಲಿ. ಅಲ್ಲಿ ನೋಡಿ ಮೈನ್ ರೋಡ್ಗೆ ಹೋಗಿ ದೇವ್ರಿಗೆ ಪೂಜೆ ಕೊಡಬೇಕಾಗತ್ತೆ. ನೋಡಿ ದೇವ್ರನ್ನ ಮೆರೆಸ್ತಾ ಇದ್ದಾರಲ್ಲ, ಆ ದೇವರೆಲ್ಲ ನಮ್ಮ ಮನೆ ಹತ್ರ ಬರುತ್ತೆ. ಮನೆ ಹತ್ರನೇ ಪೂಜೆ ಮಾಡಿಸ್ತೀನಿ. ನಮ್ಮ ಗ್ರಾಮ ದೇವತೆಗಳು 3 ಜನನೂ ತುಂಬ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ವರ್ಷಕ್ಕೆ 2 ಸತಿ ಕರೆಸ್ತಾರೆ. ಈ ಥರ ಗಣೇಶ ಹಬ್ಬದಲ್ಲಿ 1 ಸತಿ ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ ಕರೆಸ್ತಾರೆ. ಬೇಕು ಅಂದಾಗ ಮಡ್ಲಕ್ಕಿ ಎಲ್ಲ ಕೊಡ್ಬೋದು. ಈಗ ನೋಡಿ ಇವ್ರು ಬಂದು ನಮ್ಮ ಮನೆ ಹತ್ರನೇ ಬಂದು ಪೂಜೆ ಮಾಡಿಕೊಡ್ತಾರೆ. ಈ ಕಡೆ ದೇವರು ಹೋಗುತ್ತೆ, ಮೆರೆಸ್ತಾರೆ. ಸೊ ನಾವು ಮೆರೆಸ್ಬೋದು ದೇವ್ರನ್ನ, ನಾವೇನಾರು ಅಂದ್ಕೊಂಡ್ರೆ ಹೂವು ಕೊಡುವಂಥದ್ದು. ಸೊ ಈ ಥರ ಎಲ್ಲ ದೇವರು ಪವಾಡಗಳು ಜಾಸ್ತಿ. ಸೊ ಇಲ್ಲಿ ಮನೆ ಹತ್ರ ಫಸ್ಟು ಹೆಣ್ಣು ದೇವರಿಗೆ ಪೂಜೆ ಕೊಟ್ಬಿಟ್ಟು ರೋಡ್ ಹತ್ರ ಹೋಗ್ಬಿಟ್ಟು ಗಣೇಶ ಮತ್ತು ಆಂಜನೇಯ ಬಂದಿತ್ತು, ಅಲ್ಲಿ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಈಗ ರೋಡ್ಗೆ ಹೋದೆ. ಯಾಕಂದರೆ ಇದು ಊರು ಗಣೇಶ, ಮಕ್ಕಳು ಇಡ್ತಾರೆ. ಇದು ಊರು ಗಣೇಶಗೆ ನಾವು ಎಲ್ಲ ಪೂಜೆ ಕೊಡಲೇಬೇಕು. ಇದಾಗಿತ್ತು ಬ್ಲಾಗ್. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.